ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 21ನೆಯ ವಾರ, ಆಗಸ್ಟ್ 26, 2024 ಸೋಮವಾರ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 23ನೇ ಅಧ್ಯಾಯ 13ರಿಂದ 22ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಧರ್ಮಶಾಸ್ತ್ರಿಗಳನ್ನೂ ಫರಿಸಾಯರನ್ನು ಉದ್ದೇಶಿಸಿ ಹೀಗೆಂದರು: ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಧಿಕ್ಕಾರ! ಸ್ವರ್ಗ ಸಾಮ್ರಾಜ್ಯದ ದ್ವಾರಗಳನ್ನು ಮಾನವರಿಗೆ ಮುಚ್ಚಿದ್ದೀರಿ. ನೀವು ಪ್ರವೇಶಿಸುವುದಿಲ್ಲ, ಒಳಕ್ಕೆ ಪ್ರವೇಶಿಸಲು ಯತ್ನಿಸುವವರನ್ನು ಬಿಡುವುದಿಲ್ಲ. ಕಪಟ ಧರ್ಮಶಾಸ್ತ್ರಿಗಳೇ, ಫರಿಸಾಯರೇ, ನಿಮಗೆ ಧಿಕ್ಕಾರ! ವಿಧವೆಯರ ಮನೆ ಮಾರುಗಳನ್ನು ನೀವು ನುಂಗಿಬಿಡುತ್ತೀರಿ. ನಟನೆಗಾಗಿ ಉದ್ದುದ್ದ ಜಪತಪಗಳನ್ನು ಮಾಡುತ್ತೀರಿ. ನೀವು ಅತಿ ಕಠಿಣವಾದ ದಂಡನೆಗೆ ಗುರಿಯಾಗುವಿರಿ. ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಧಿಕ್ಕಾರ! ಕೇವಲ ಒಬ್ಬ ವ್ಯಕ್ತಿಯನ್ನು ಮತಾಂತರಿಸಿಕೊಳ್ಳುವುದಕ್ಕಾಗಿ ಜಲ ನೆಲಗಳನ್ನು ಸುತ್ತಿ ಬರುತ್ತೀರಿ. ಮತಾಂತರಗೊಂಡ ಬಳಿಕವಾದರೋ ಅವನು ನಿಮಗಿಂತಲೂ ಇಮ್ಮಡಿ ನರಕಕ್ಕೆ ಗುರಿಯಾಗುವಂತೆ ಮಾಡುತ್ತೀರಿ. ಕುರುಡ ಮಾರ್ಗದರ್ಶಕರೇ, ನಿಮಗೆ ಧಿಕ್ಕಾರ! ಒಬ್ಬನು ದೇವಾಲಯದ ಮೇಲೆ ಆಣೆ ಇಟ್ಟರೆ ಅವನು ಅದಕ್ಕೇನು ಬದ್ಧನಲ್ಲ. ದೇವಾಲಯದ ಚಿನ್ನದ ಮೇಲೆ ಆಣೆ ಇಟ್ಟರೋ ಅವನು ಅದನ್ನು ನಡೆಸಿಯೇ ತೀರಬೇಕು ಎನ್ನುತ್ತೀರಿ. ದೃಷ್ಟಿಗೆಟ್ಟ ಮತಿಭ್ರಷ್ಟರೇ, ಯಾವುದು ಶ್ರೇಷ್ಠ? ಚಿನ್ನವನ್ನು ಪಾವನಗೊಳಿಸುವ ದೇವಾಲಯವೋ? ಅಂತೆಯೇ ಒಬ್ಬನು ಬಲಿಪೀಠದ ಮೇಲೆ ಆಣೆ ಇಟ್ಟರೆ ಅದಕ್ಕೇನು ಬದ್ಧನಲ್ಲ. ಬಲಿಪೀಠದ ಮೇಲಿರುವ ಕಾಣಿಕೆಗಳ ಮೇಲೆ ಆಣೆ ಇಟ್ಟರೋ ಅದನ್ನು ಅವನು ನಡೆಸಿಯೇ ತೀರಬೇಕು ಎನ್ನುತ್ತೀರಿ. ದೃಷ್ಟಿಹೀನರೇ, ಯಾವುದು ಶ್ರೇಷ್ಠ? ಕಾಣಿಕೆಯೋ, ಕಾಣಿಕೆಯನ್ನು ಪಾವನಗೊಳಿಸುವ ಬಲಿಪೀಠವೋ? ಬಲಿಪೀಠದ ಮೇಲೆ ಆಣೆ ಇಡುವವನು ಬಲಿಪೀಠದ ಮೇಲೆ ಮಾತ್ರವಲ್ಲ, ಅದರ ಮೇಲಿರುವ ಪ್ರತಿಯೊಂದು ಕಾಣಿಕೆಯ ಮೇಲೂ ಆಣೆ ಇಡುತ್ತಾನೆ. ದೇವಾಲಯದ ಮೇಲೆ ಆಣೆ ಇಡುವವನು ಅದರ ಮೇಲೆ ಮಾತ್ರವಲ್ಲ, ಅದರಲ್ಲಿ ನೆಲೆಸುವ ದೇವರ ಮೇಲೂ ಆಣೆ ಇಡುತ್ತಾನೆ. ಹಾಗೆಯೇ ಸ್ವರ್ಗದ ಮೇಲೆ ಆಣೆ ಇಡುವವನು ದೇವರ ಸಿಂಹಾಸನದ ಮೇಲೂ ಅದರಲ್ಲಿ ಆಸೀನರಾಗಿರುವವರ ಮೇಲೂ ಆಣೆ ಇಡುತ್ತಾನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಸಲ್ಲಲಿ. ಚಿಂತನೆ: ಪ್ರಾಮಾಣಿಕವಾಗಿರಲು ಕರೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಮೋಶೆಯ ಅಧಿಕಾರದ ಆಸನಗಳ ಮೇಲೆ ಕುಳಿತುಕೊಂಡು ಸತ್ಯವನ್ನು ಬೋಧಿಸುವುದು ಯೆಹೂದ್ಯ ಧಾರ್ಮಿಕ ಮುಖಂಡರ ಕರ್ತವ್ಯವಾಗಿತ್ತು. ಯೇಸು ತೀವ್ರವಾಗಿ ಧರ್ಮಶಾಸ್ತ್ರಿಗಳಿಗೆ ಮತ್ತು ಫರಿಸಾಯರಿಗೆ 7 ಬಾರಿ ಧಿಕ್ಕಾರ ಹಾಕುವುದನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳುತ್ತೇವೆ. ದೇವರ ಸಾಮ್ರಾಜ್ಯದ ಕುರಿತು ಸತ್ಯ ಬೋಧಿಸುವುದು ಅವರ ಕರ್ತವ್ಯವಾಗಿತ್ತು. ಆದರೆ ಅವರು ಅಸಂಬದ್ಧ ಆಚಾರ ವಿಚಾರಗಳಿಗೆ ಆದ್ಯತೆ ನೀಡಿದ್ದರು. ಪ್ರಿಯರೇ, ಜನಸಾಮಾನ್ಯರ ಶೋಷಣೆಯಲ್ಲಿ ಅವರು ನಿರತರಾಗಿದ್ದರು. ತಾವು ಒಳ್ಳೆಯವರಂತೆ ಮುಖವಾಡ ಧರಿಸಿದ್ದರು. ಯೇಸು ಇಂದು ಅವರ ಮುಖವಾಡಗಳನ್ನು ತೆಗೆದುಹಾಕುತ್ತಾರೆ. ಪ್ರತಿಯೊಬ್ಬರೂ ಒಂದೊಂದು ಮುಖವಾಡ ಧರಿಸುತ್ತಾರೆ. ವಿಭಿನ್ನ ರೀತಿಯಿಂದ ಕಾಣಿಸಿಕೊಳ್ಳುತ್ತಾ ಒಬ್ಬನು ಮತ್ತೊಬ್ಬನನ್ನು ಮೋಸ ಮಾಡುತ್ತಿದ್ದಾನೆ. ಮನುಷ್ಯನು ತನ್ನನ್ನು ಮರೆಮಾಚಿಕೊಳ್ಳಲು ಪಡುವ ಪ್ರಯತ್ನದಲ್ಲಿ ಅದರ ಕಾಲು ಭಾಗದಷ್ಟು ಪ್ರಾಮಾಣಿಕವಾಗಿರಲು ಶ್ರಮಪಟ್ಟಿದ್ದರೆ ದೇವರ ಪ್ರೀತಿಗೆ ಪಾತ್ರರಾಗಬಹುದು. ನಾವು ಕೂಡ ಧರ್ಮಶಾಸ್ತ್ರಿಗಳಂತೆ, ಆ ಫರಿಸಾಯರಂತೆ ಮುಖವಾಡದ ಬದುಕನ್ನು ಬದುಕುತ್ತಿದ್ದೇವೆಯೇ, ಅಥವಾ ನಮ್ಮ ಬದುಕು ದೇವರಿಗೆ ತೆರೆದ ಪುಟವಾಗಿದೆಯೇ? ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ಟ್ರಿಸಾ ಜೊಮೆಟ್ ಇಬಾರ್ಸ್ ಇವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ 1843ರಿಂದ 1897ರವರೆಗೆ. ಇವರು ಸ್ಪೇನ್ನ ಕ್ಯಾಟಲೋನಿಯಾದಲ್ಲಿ ಜನಿಸಿದರು. ಇವರು ಲಿಟಲ್ ಸಿಸ್ಟರ್ಸ್ ಆಫ್ ಪುವರ್ ಧಾರ್ಮಿಕ ಸಭೆಯ ಸ್ಥಾಪಕರಾಗಿದ್ದಾರೆ. ಇದನ್ನು ಲಿಟಲ್ ಸಿಸ್ಟರ್ಸ್ ಆಫ್ ಅಬಾಂಡೆಂಟ್ ಎಡ್ಜ್ ಎಂತಲೂ ಕರೆಯುತ್ತಾರೆ. ಕಾಲರ ರೋಗದಿಂದ ಸ್ಪೇನ್ ತತ್ತರಿಸಿ ಹೋಗಿದ್ದಾಗ ಹಾಗೂ ಪ್ಲೇನ್ ಮಹಾಮಾರಿ ಆವರಿಸಿದಾಗ ಟ್ರೀಸಾ ತಮ್ಮ ಸಭೆಯವರನ್ನು ಒಟ್ಟುಗೂಡಿಸಿ ನಿರಂತರವಾಗಿ ರೋಗಿಗಳ ಆರೈಕೆಯಲ್ಲಿ ತೊಡಗಿಕೊಂಡಿದ್ದರು. ಸಂತ ಟ್ರೀಸಾ ಜೊಮೆಟ್ ಇಬಾರ್ಸ್ ರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತ್ ಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.